ವಾರ್ತೆಗಳು ಓದುತ್ತಿರುವವರು ಅನುಶ್ರೀ ಬಸವರಾಜ್. ಮಿಷನ್ ಸೌತ್ ಇಂಡಿಯಾ ಬಿಜೆಪಿ ಮಾಸ್ಟರ್ ಪ್ಲಾನ್. ಪಂಚರಾಜ್ಯ ಚುನಾವಣೆ ಫಲಿತಾಂಶಕ್ಕೂ ಮುನ್ನವೇ ಟಾರ್ಗೆಟ್ ಸೌತ್ ಇಂಡಿಯಾ. ದಕ್ಷಿಣದ 3 ರಾಜ್ಯಗಳ ಮೇಲೆ ಬಿಜೆಪಿ ಹೈಕಮಾಂಡ್ ಕಣ್ಣಿಟ್ಟಿದೆ. ಉತ್ತರ ಭಾರತ ರೀತಿ ದಕ್ಷಿಣದಲ್ಲೂ ಹಿಡಿತ ಸಾಧಿಸಲು ಈಗಿನಿಂದಲೇ ಕಸರತ್ತನ್ನ ಮಾಡ್ತಿದೆ. ಏಪ್ರಿಲ್ 22ಕ್ಕೆ ದಕ್ಷಿಣ ಭಾರತದ ಬಿಜೆಪಿ ನಾಯಕರ ಮಹತ್ವದ ಸಭೆಯನ್ನ ಆಯೋಜಿಸಲಾಗಿದೆ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಮೀಟಿಂಗ್ ಅನ್ನ ಆಯೋಜಿಸಿದ್ದಾರೆ. ಬೆಂಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ನಡೆಯಲಿರೋ ಪ್ರಶಿಕ್ಷಣ ಟ್ರೈನಿಂಗ್ ಸಭೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ತರುಣ್ ಚುಗ್, ಸಂಬಿತ್ ಪಾತ್ರ ಭಾಗವಹಿಸಲಿದ್ದಾರೆ. ಮುಂದಿನ ವಿಧಾನಸಭೆ ಹಾಗೂ ಲೋಕಸಭೆ ಗೆಲ್ಲಲು ಈಗಿನಿಂದಲೇ ತಯಾರಿಯನ್ನ ನಡೆಸುತ್ತಿದ್ದಾರೆ. ಮೀಟಿಂಗ್ನಲ್ಲಿ ಕೆಲವೊಂದು ಸಲಹೆ ಸೂಚನೆಯನ್ನ ನೀಡಲಿರೋ ಹೈ ನಾಯಕರು ಸೌತ್ ರಾಜ್ಯಗಳಲ್ಲಿ ಮತ್ತಷ್ಟು ಪಕ್ಷ ಸಂಘಟನೆ ಮತ್ತು ಬಲವರ್ಧನೆಗೆ ಸ್ಟ್ರಾಟಜಿ ವರ್ಕೌಟ್ ನಡೆಸಿದ್ದಾರೆ. ತೆಲಂಗಾಣ, ಆಂಧ್ರಪ್ರದೇಶದಲ್ಲಿ ಬೇರೂರಲು ಮತ್ತು ಅಧಿಕಾರಕ್ಕೆ ಬರಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈ ರಾಜ್ಯಗಳಲ್ಲಿ ಹೊಸ ಮುಖಗಳಿಗೆ ಹುಡುಕಾಟ, ಯುವ ನಾಯಕರಿಗೆ ಚಾನ್ಸ್ ನೀಡೋ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ. ಸದ್ಯದ ಪಕ್ಷ ಸಂಘಟನೆ, ಪಕ್ಷ ಬಲವರ್ಧನೆ ಬಗ್ಗೆ ಮಾಹಿತಿ ಪಡೆಯಲಿರೋ ವರಿಷ್ಠರು ಕರ್ನಾಟಕವನ್ನ ಸೌತ್ ಸ್ಟ್ರಾಟಜಿ ಹಬ್ ಆಗಿ ಬಳಸುವ ಪ್ಲಾನ್ ಮಾಡಿದ್ದಾರೆ. ಕರ್ನಾಟಕದ ನಾಯಕರ ಜೊತೆ ಹೈಕಮಾಂಡ್ನಿಂದ ನಡೆಯಲಿದೆ ಪ್ರತ್ಯೇಕ ಪವರ್ ಮೀಟಿಂಗ್. 3 ರಾಜ್ಯಗಳ ಪ್ರಶಿಕ್ಷಣ ಬಳಿಕ ಕರ್ನಾಟಕದ ನಾಯಕರ ಜೊತೆ ಪ್ರತ್ಯೇಕ ಮೀಟಿಂಗ್ ಅನ್ನ ಏರ್ಪಡಿಸಿದ್ದಾರೆ. ರಾಜ್ಯಾಧ್ಯಕ್ಷರು, ಶಾಸಕರು, ಸಂಸದರ ಪದಾಧಿಕಾರಿಗಳ ಜೊತೆ ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ಕರುನಾಡಲ್ಲಿ ಅಧಿಕಾರಕ್ಕೆ ಬರಲು ಗೇಮ್ ಪ್ಲಾನ್ ಈಗಿನಿಂದಲೇ ಶುರುವಾಗಿದೆ. 2028ಕ್ಕೆ ಕರ್ನಾಟಕ ಅಧಿಕಾರಕ್ಕೆ ಬರಲು ಬಿಜೆಪಿ ಕಸರತ್ತನ್ನ ಶುರು ಮಾಡಿದೆ. ರಾಜ್ಯ ನಾಯಕರಿಗೂ ಸಲಹೆ ಸೂಚನೆ ನೀಡಲಿರೋ ಬಿಎಲ್ ಸಂತೋಷ್ ಮಹಿಳಾ ಮೀಸಲಾತಿ ಬಗ್ಗೆ ರಾಜ್ಯಾದ್ಯಂತ ತಲುಪಿಸಲು ಸೂಚನೆಯನ್ನ ನೀಡಿದ್ದಾರೆ. ಸ್ಥಳೀಯ ಮತ್ತು ಜಿಬಿಎ ಚುನಾವಣೆಗೆ ತಯಾರಿ ಹಾಗೂ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡಲು ಸಂದೇಶ ನೀಡುತ್ತಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ 3 ವರ್ಷ ಪೂರೈಕೆ ಕೆಲವೇ ತಿಂಗಳು ಬಾಕಿ ಇದೆ. ಬಿವೈ ವಿಜಯೇಂದ್ರ ಅವರ 3 ವರ್ಷದ ಪಕ್ಷ ಸಂಘಟನೆ ರಿಪೋರ್ಟ್ ಕಾರ್ಡ್ ಕೇಳುತ್ತಾ ಹೈಕಮಾಂಡ್.